ಹಾಗೆ ನಾವು ಕೂಡ ಊರಿಗೆ ಬಂದು ಇಲ್ಲಿ ಜಮೀನ್ ಹತ್ರ ಅತ್ತೆ ಇದ್ರ ನಮ್ಮ ಅತ್ತೆ ಕೂಡ ಜೋರು ಮಾಡ್ತಾ ಇದ್ದಾರೆ. ನಾವು ಹೆಂಗಿರ್ತೀವಿ ಹಂಗಂಗೆ ನೀನು ವಿಡಿಯೋ ತಗೊಂಬೇಡ ಅಂತ ಹೇಳಿ ಬೈತಾ ಇದ್ದಾರೆ. ಬೋಟಿ ಗೊಜ್ಜು, ಮಟನ್ ಸಾಂಬಾರು, ಚಿಕನ್ ಸಾಂಬಾರು, ಇದು ಮುದ್ದೆ, ಕಬಾಬು ಮಾಡಿರೋದು ಇವರೇ. ಎಷ್ಟು ಜನ ಹಾಸನಲ್ಲಿ ಇದರ ಪಕ್ಕದಲ್ಲೇ ನಮ್ದು 30-50 ಸೈಟ್ ಇದೆ. ಹಾಸನದಲ್ಲಿ ಯಾರು ನೆಲ ಬಾಡಿಗೆಗೆ ಬರೋರು ಇದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ದು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇರುತ್ತೆ. ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಬೆಳಗ್ಗೆ ಆಯುಧ ಪೂಜೆ ಇತ್ತಲ್ಲ ಇವತ್ತು, ಸೊ ಹಾಗಾಗಿ ಎಲ್ಲ ವೆಹಿಕಲ್ಸ್ಗೂ ಪೂಜೆ ಮಾಡಿ ನಾವು ಯಾವಾಗಲೂ ಅಷ್ಟೇ ಈ ಹಬ್ಬದ ದಿನ ಸಂಜೆ ಹಾಸನಕ್ಕೆ ಹೋಗ್ಬಿಡ್ತೀವಿ. ಅಲ್ಲಿ ನಮ್ಮ ಅಣ್ಣಯ್ಯವ್ರು ಬರೋಕೆ ಹೇಳ್ತಾರೆ. ಹಾಗೆ ಅಲ್ಲಿ ಹೋಗಿ ಇವತ್ತು ಹಬ್ಬ ಮುಗಿಸ್ಕೊಂಡು ಅವರು ಈ ಟೈಮಲ್ಲಿ ಪಕ್ಷ ಮಾಡ್ತಾರೆ. ಅದು ಮುಗಿಸ್ಕೊಂಡು ಅಲ್ಲಿಂದ ಹಾಗೆ ನಾವು ಹಾಗೆ ಕೋಡಿಹಳ್ಳಿಗೆ ಹೋಗಿ ಅಲ್ಲಿಂದ ಬರಬೇಕು ಅಂತ ಹೊರಟಿದ್ದೀವಿ. ಬನ್ನಿ ಹೋಗ್ಬಿಟ್ಬೇಡ. ಬಾಯ್ ಮಗಳು, ಬಾಯ್ ಮಮ್ಮಿ, ಬಾಯ್. ನಮ್ಮ ಚಿಕ್ಕವ್ವ ನಮ್ಮ ಚುಪ್ಪಿಗೆ ನನ್ನ ಮಗಳನ್ನ ಬಿಟ್ಟಿರೋಕ್ಕಾಗ್ತಿಲ್ಲ, ನನ್ನ ಮಗಳಿಗೆ ಅವರಿಬ್ರನ್ನ ಬಿಟ್ಟಿರೋಕ್ಕಾಗ್ತಿಲ್ಲ. ಅಳ್ತಾ ಇದ್ದಾರೆ. ಇವ್ರು ಅಳ್ತಾ ಇಲ್ಲ, ನನ್ನ ಮಗಳು ಅಳ್ತಾ ಇದೆ. ಸರಿ ಅಮ್ಮು ಚೆನ್ನಾಗಿ ನೋಡ್ಕೊ ಚಿಕ್ಕವ್ವ, ನಾಳೆ ಬಂದ್ಬಿಡ್ತೀವಿ. ಏನ್ ತಗ ಬರ್ಬೇಕು ಮಗಳೇ? ನಾಡಿದ್ ನೀವು ಹೋಗೋದು ಸ್ಕೂಲ್, ನಾಳೆ ರಜಾ ನಿಮಗೆ. ಅದಕ್ಕೆ ಹೆಂಗೆ ಇಷ್ಟ ಹಂಗೆ ಕಳಿಸ್ಕೊಡಿ ಅಷ್ಟೇ. ಹಾ ಸರಿ, ಬಾಯ್ ಮಗಳು, ಬಾಯ್ ಚುಪ್ಪಿ. ಅಜ್ಜಿಗೆ ಹಿಂಸೆ ಕೊಡ್ಬೇಡಿ ಕೊಂಡ್ರ, ನೀನ್ ದೊಡ್ಡವನು. ಅಜ್ಜಿಗೆ ಹಿಂಸೆ ಕೊಡ್ಬೇಡವ, ಊಟ ಮಾಡ್ಕೊ ಮಲ್ಕೊಳ್ಳಿ. ಹಾ ನಮ್ ಪುಟಾಣಿನ ಬಿಡಿ, ನಾವು ಹೊರಗಡೆ ಹೋದ್ಮೇಲೆ. ಈಗ ಹಾಗೆ ಹಾಸನ ಹೋಗ್ತಾ ಇದ್ವಲ್ಲ, ಇಲ್ಲೊಂದು ವಿಸಿಟ್ ಮಾಡಿ ಹೋಗ್ತಾ ಇದೀವಿ. ಹಾಲು ಕರ್ಕೊಂಬರಕ್ಕೆ ರೆಡಿ ಮಾಡಿ ಇಟ್ಟಿದ್ದಾರೆ. ನಾವು ಮಾತಾಡಕ್ ಕೂತ್ಕೊಂಡ್ವಲ್ಲ, ಹಂಗಾಗಿ ಕೂತ್ಕೊಂಡಿದ್ದಾರೆ. ಇಷ್ಟೊತ್ತಿಗೆ ಹೋಗ್ಬೇಕಾಗಿತ್ತು ಡೈರಿಗೆ ಹಾಕಕ್ಕೆ. ನಾನು ಹೊಸ ಒಲೆ ನೋಡ್ದೇನೆ ಎಷ್ಟನ 5 ಪೈಸಾ. ಹಾಗೆ ಇವತ್ತು ನಮ್ಮ ಪಪ್ಪನ ಅಕ್ಕನ ಮನೇಲೂ ಕೂಡ ಹಬ್ಬ ಇದೆ. ಹಾಗಾಗಿ ಪಪ್ಪನ ನಮ್ಮ ಅತ್ತೆ ಮನೆ ಹತ್ರ ಬಿಟ್ಟು ನಾವು ವಾಣಿ ಅಕ್ಕನ ಮನೆಗೆ ಹಬ್ಬಕ್ಕೆ ಹೋಗ್ತಾ ಇದೀವಿ. ನೋಡಿ, ಇದು ನಮ್ಮ ಹಾಸನದ MG ರೋಡ್. ಇವತ್ತು ಹೋಗ್ತಿರೋದು ನಾನ್ ವೆಜ್, ಸೊ ಹಾಗಾಗಿ ಇಲ್ಲಾಂದ್ರೆ ಗೋಬಿ ತಿನ್ಕೊಂಡು ಹೋಗ್ತಿದ್ರು. ನೋಡಿ, ಇವಾಗ ಮನೆಗೆ ಬಂದು ಯಾರು ಕಾಣಿಸ್ತಾನೆ ಇಲ್ಲಪ್ಪ, ಎಲ್ಲ ಒಳಗಿದ್ದಾರೆ ಅನ್ಸುತ್ತೆ. ನೋಡಿ, ನಾವು ಬರ್ತಿದ್ದಾಗೇ ಹಬ್ಬಕ್ಕೆ ಆ್ಯಕ್ಚುಲಿ ಕರೆಕ್ಟಾಗಿ ಎಡೆ ಟೈಮಿಗೆ ಬಂದಿದ್ದೀವಿ. ನೋಡಿ, ಆ್ಯಕ್ಚುಲಿ ಲೇಟ್ ಆಯಿತು, ಊರಿಂದ ಹೊರಟಿದ್ದು. ಇದು ನಮ್ಮ ಅಕ್ಕನ ಮಾವ ಮತ್ತು ನಮ್ಮ ವಾಣಿ ಅಕ್ಕನ ಮಗ ನಂದು ಅಂತ, ನಾವು ಗುಂಡು ಅಂತ ಕರಿತೀವಿ ಪ್ರೀತಿಲಿ. ನೋಡಿ, ಇಲ್ಲಿ ವೆಜ್ಜು ನಾನ್ ವೆಜ್ ಎರಡೂ ಮಾಡ್ತಾರೆ. ನಮ್ಮ ಕಲ್ಲಾರೆ ಮನೇಲೂ ಅಷ್ಟೇ ವೆಜ್ಜು ನಾನ್ ವೆಜ್ ಎರಡೂ ಮಾಡ್ತೀವಿ. ಹಾಗಾಗಿ ತುಂಬ ವೆರೈಟಿ ಇರುತ್ತೆ, ಒಂದು 20-25 ವೆರೈಟಿ ಇರುತ್ತೆ ಎಲ್ಲ ಸೇರಿ. ಹಾಗೆ ಎಲ್ಲ ಒಂದು ಕಡೆಯಿಂದ ಪೂಜೆ ಮಾಡ್ತಾ ಇದೀವಿ. ನಾವೇ ಸ್ವಲ್ಪ ಲೇಟಾಗಿ ಬಂದ್ವಿ. ನಮ್ಮ ಇನ್ನೊಂದು ಅಕ್ಕನ ಮಕ್ಳು ಇವರು. ನನ್ನ ಮಗಳಿಗೆ ಅವ್ರನ್ನ ನೋಡಿದ ತಕ್ಷಣ ಖುಷಿ ಆಯಿತು, ಜೊತೆಗಾದ್ರಲ್ಲ ಅಂತ. ನಾನು ಆ್ಯಕ್ಚುಲಿ ಈ ಸರಿ ಹಬ್ಬಕ್ಕೆ ಬಂದಿರಲಿಲ್ಲ, ಕಲ್ಲಾರೆ ಮನೆಗೂ ಹೋಗಿರ್ಲಿಲ್ಲ, ಕೋಡಿಹಳ್ಳಿ ಹಬ್ಬಕ್ಕೂ ಹೋಗಿರ್ಲಿಲ್ಲ. ಹಾಗೆ ನಾವು ಕೂಡ ಕಲ್ಲಾರಲ್ಲಿ ಶಂಖ ಜಾಗಟೆ ಬಾರಿಸ್ತೀವಿ. ಹಾಗೆ ಇಲ್ಲೂ ಕೂಡ ಶಂಖ ಊದ್ತಿದ್ದಾರೆ. ಶಂಖ ಊದ್ತಿದೀವಿ ಅಂದರೆ ಎಡೆ ಇಟ್ಟಾಯ್ತು ಅಂತ ಹೊಟ್ಟೆ ಈಗ ಜಾಸ್ತಿ ಆಗ್ತದೆ. ಹಾಗೆ ಇಲ್ಲಿ ನಮ್ಮ ಮನೆಯವರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಎಡೆ ಎಲ್ಲ ಇಟ್ಟಾದ್ಮೇಲೆ ಮತ್ತೆ ಹೊರಗಡೆ ಸ್ವಲ್ಪ ಹೊತ್ತು ಹೋಗಿ ನಿಂತ್ಕೊಬೇಕಲ್ಲ, ಹಾಗಾಗಿ ಎಲ್ಲ ಮುಚ್ಚಿಡ್ತಾ ಇದ್ದಾರೆ. ಈಗೆಲ್ಲ ಮುಚ್ಚಿಟ್ಬಿಟ್ಟು ಮಗಳು ನಾವು ಹೊರಗಡೆ ಹೋಗಿ ನಿಂತ್ಕೊಳ್ಳೋದು. ನಾವು ತಿನ್ಲಿ ಅಂತ ತಾನೆ ನಾವು ಹೊರಗಡೆ ಹೋಗೋದು. ಎಲ್ಲ ಮುಚ್ಚಿಡ್ತಾ ಇದೀವಿ. ಈ ಕಡೆ ತಿನ್ನಿ ಅನ್ನಂಗೂ ಹೇಳಂಗೆ ತಿನ್ಲಬಾರ್ದು. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಎಡೆ ಎಲ್ಲ ಇಟ್ಟು ಹೊರಗಡೆ ಬಂದು ಈಗ ನಿಂತ್ಕೊಳ್ತೀವಿ. ಹಾಗೆ ಹೊರಗಡೆ ಬಂದು ಒಂದು ಸ್ವಲ್ಪ ಹೊತ್ತಿರ್ತೀವಿ. ಅವಾಗ ಬಾಗ್ಲಿಗೆ ಅಲ್ಲೇ 3 ಕರ್ಪೂರ ಹಚ್ಚಿರ್ತಾರಲ್ಲ, ಅದು 3 ಕೂಡ ಹೋಗೋವರೆಗೂ ಹೊರಗಡೆ ನಿಂತ್ಕೊಂಡ್ಬಿಟ್ಟು ಆಮೇಲೆ ಅದು ಹೋದ್ಮೇಲೆ ಒಳಗಡೆ ಹೋಗಿ ಬ್ಯಾಟಿಂಗ್ ಮಾಡೋದು. ನೋಡಿ, ಒಳಗಾದ್ರೆ ಕಿಚನಲ್ಲಿ, ರೂಮಲ್ಲಿ, ಹಾಲಲ್ಲಿ ಎಲ್ಲ ಕಡೆ ಸ್ವಲ್ಪ ಜನ ಇರ್ತಾರಲ್ಲ, ಜನ ಇರೋದು ಗೊತ್ತಾಗಲ್ಲ. ಈಗೆಲ್ಲ ಹೊರಗಡೆ ಬಂದಮೇಲೆ ಒಟ್ಟಿಗೆ ನಿಂತ್ಕೊಂಡು ಮಾತಾಡ್ತಾ ಇದೀವಿ. ನನ್ನ ಗುಬ್ಬಚ್ಚಿ ನೋಡಿ ಇಲ್ಲೇನು ಮಾಡ್ತಾ ಇದೆ. ಬಂಗಡಿಯ ದೌಡು, ನಮ್ಮನೆ ದೌಡಿದು, ನಮ್ಮನೆ ಕರಿದವ್ರನ್ನ ಬಿಟ್ಟು ಬಂದ್ಬಿಟ್ಟಿದೀವಿ. ಕುಣಿತಾ ಇರುತ್ತೆ. ಈ ಊಟ ಮಾಡ್ಕೊಂಡು ಹೋಗಿದ್ದ ನಾವೆಲ್ಲ ಒಳಗೆ ನಿಂತಿದ್ದಾಗ ಚೂರು ಅನ್ನ ತಿನ್ನೋದ್ರೊಳಗೆ ಬಂದ್ಬಿಟ್ಟು. ಏನೇನು ಮಾಡಿದ್ದಾರೆ? ಕಬಾಬು, ಇದು ಮುದ್ದೆ, ಕಬಾಬು ಅಂದ್ರೆ ವೆಜ್ಜು ನಾನ್ ವೆಜ್ ಎರಡೂ ಇರುತ್ತೆ. ಇದು ಮೊಟ್ಟೆ ಎಡೆಗಿಟ್ಟಿರೋದು, ಇದು ಮೊಸರನ್ನ, ಇದು ಚಿತ್ರಾನ್ನ, ದೋಸೆ, ಪಾಯಸ, ಹಾಗಲಕಾಯಿ ಪಲ್ಯ, ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು, ಬೋಟಿ ಗೊಜ್ಜು, ಮಟನ್ ಸಾಂಬಾರು, ಚಿಕನ್ ಸಾಂಬಾರು ಮಾಡಿರೋದು ಇವರೇ. ಎಷ್ಟು ಜನ. ಇದು ಪಾಯಸ. ಅದಕ್ಕೆ ಮಿಸ್ ಆಗುತ್ತೆ ಅಂತ ಹೇಳಿ ವಿಡಿಯೋನ ಝೂಮ್ ಮಾಡಿ ಹಾಕಿದ್ದೀನಿ, ಯಾವ್ಯಾವ ಇಟ್ಟಿದ್ರಿ ಯಾವ ಕೊಡಲ್ಲ ಅಂತ. ಇದು ವಡೆ. ಇಲ್ಲಿ ನೋಡಿ ಎಣ್ಣೆ ತಿಂಡಿ, ಒಬ್ಬಟ್ಟು, ಚಿರೋಟಿ. ನಾನು ಇವ್ರನ್ನ ಹತ್ರನೇ ನೋಡಿ ಕಲ್ತ್ಕೊಂಡಿರೋದು. ಇದು ಚಿರೋಟಿ ಸಖತ್ತಾಗಿರುತ್ತೆ. ಚಕ್ಲಿ, ಕೋಡ್ಬಳೆ ಇಲ್ಲ, ಇದು ಉದ್ದಿನೊಡೆ, ಕೋಡ್ಬಳೆ ಮಾಡಲ್ಲಂತೆ. ವಡೆ ಇದೆ, ಒಬ್ಬಟ್ಟು. ಹಬ್ಬ ಅಂದಮೇಲೆ ಹಿಂಗೆ ಹರ್ಕೊಂಡ್ರೆ ಹಬ್ಬ ಆಗೋದು. ಇವರೇ ನಮ್ಮ ವಾಣಿ ಅಕ್ಕ, ಪುಟ್ಟಿ ಅಕ್ಕ. ಇವರು ನಮ್ಮ ಅತ್ತಿಗೆ. ಈ ಕಡೆ ತಿರುಗಿ ಇವ್ರು ನಮ್ಮ ಅತ್ತಿಗೆ.
ಇವ್ರ ಅಣ್ಣ ಅತ್ತಿಗೆ. ಇದು ಇವ್ರ ಮನೆ ಮಗಳು. ಹೋಮ್ ಟೂರ್ ಮಾಡಿದಾಗ ಇದಿರ್ಲಿಲ್ಲ, ಈಗ ಹೊಸ್ದಾಗ ಹಾಕ್ಸಿರೋದು ಇದು ಚಿಮಿಣಿ. ನಾವು ನಮ್ಮ ಹೊಸ ಮನೆಗೆ ಬೇಡ ಅಂತ ಅನ್ಕೊಂಡಿದೀವಿ, ನೋಡ್ಬೇಕು. ಇದು ಅನ್ನ. ಇದಂತ ಮಟನ್ ಸಾಂಬಾರ? ಮಟನ್ ಸಾಂಬಾರ್. ಬೇಡ ಬೇಡ, ಗಮ್ಮ ಗಮ್ಮ ಅಂತ ಇದೆ. ನಮ್ಮ ದೊಡ್ಡಮ್ಮನ ಮಗ ಎಷ್ಟು ವೈಟ್ ಬಂದಿದ್ದಾಳೆ. ಮಗಳು ನೋಡ್ತಾ ಇದ್ದಾರೆ, ತುಂಬಾ ದಿನ ಆಗ್ಬಿಟ್ಟಿತ್ತಲ್ಲ, ಹಾಗಾಗಿ. ಬನ್ನಿ ಮಗಳು ತಿನ್ ಬನ್ನಿ. ಇವತ್ತು ನಮ್ಮನೆಯವ್ರ ಜೋಡಿ ಇಲ್ಲ, ಯಕ್ಷಿತ್ತು. ಊಟ ಎಲ್ಲ ಆದ್ಮೇಲೆ ಎಲೆ ಹಾಕೊಳ್ಳೋಕೆ ಅಡಿಕೆ ಎಲ್ಲ ರೆಡಿ ಆಗಿದೆ. ಕೊಬ್ಬರಿ, ಎಲೆ, ಅಡಿಕೆ, ಸುಣ್ಣ, ಬಾಳೆಹಣ್ಣು, ಸಕ್ಕರೆ ಎಲ್ಲ. ಇಲ್ಲಿ ನೋಡಿ ಮಕ್ಳು ಆಟ ಆಡ್ತಾ ಇದ್ದಾರೆ. ಏನಿಲ್ಲ, ಬೆಡ್ಡಿಗೆ ಹತ್ತೋದು, ತಕ ಅಂತ ಕುಣಿಯೋದು ಅಷ್ಟೇನೆ ಇವ್ರ 3 ಜನದ ಆಟ. ಇಲ್ಲಿಗೆ ಬಂದ್ರೆ ನೋಡಿ, ನಮ್ಮನೆ ಹುಡುಗ ಇವಾಗ ಬಂದಿದ್ದಾನೆ ಊಟ ಟೈಮಿಗೆ. ಅವನು ಮೈಸೂರಿಗೆ ಹೋಗಿದ್ದ, ಮೈಸೂರಿಂದ ಬಂದು ಇಷ್ಟೊತ್ತಾಯ್ತು. ನಮ್ಮ ಯಕ್ಷಿತ್ತು ನಮ್ಮಲ್ಲಿ ಇದ್ದಿದ್ದು ಈಗ ನಮ್ಮನೆ ಹುಡುಗ ಹೋಗ್ಬಿಟ್ಟಿದ್ದಾನೆ. ಎಲ್ಲ ನೋಡಿ ಈಗ ಮಲ್ಗಕ್ಕೆ ರೆಡಿ ಆಗ್ತಾ ಇದೀವಿ. ಡೈನಿಂಗ್ ಟೇಬಲ್ ಅಲ್ಲಿಡೋರು, ಅಲ್ಲಿ ಎಡೆ ಇಟ್ಟಿರೋದ್ರಿಂದ ಇಲ್ಲಿ ಇಟ್ಟಿದ್ದಾರೆ. ಈಗೆಲ್ಲರೂ ಮಾತಾಡ್ಕೊಂಡು ಮಲ್ಕೊಳ್ಳೋಣ ಅಂತ ಕೂತ್ಕೊಂಡಿದೀವಿ. ನಾನು ವಿಡಿಯೋ ಆನ್ ಮಾಡಿದ ತಕ್ಷಣ ಎಲ್ಲ ಬಾಯಿ ಮುಚ್ಕೊಬಿಟ್ರು. ಅಲ್ಲೇ ಸ್ಟಾಪ್ ಮಾಡಿಲ್ಲ ನೋಡು. ಚಂದ 1 ಗಂಟೆ ಆದ್ರೂ ಪರವಾಗಿಲ್ಲ, ಹಿಂಗೆ ಇಟ್ಕೊತೀನಿ ಕಣ್ ನಾನು. ನೋಡಿ, ಚಾಪೆ, ಹಾಸಿಗೆ, ಕೌದಿ, ದಿಂಬು ಎಲ್ಲ ರೆಡಿ ಆಗಿದೆ. ಈಗ ಹೊಚ್ಕೊಂಡು ಮಲಗೋದಷ್ಟೇ ಬಾಕಿ. ಇವಾಗ ನೋಡಿ, ಇವಾಗ ಬೆಳಗಾಯ್ತು. ನಮ್ಮ ಮನೆಯವರು ಅವ್ರ ಮಗಳನ್ನ ಕೆದಕಿ ಎದೆ ಇಳಿಸೋದು, ಹೊಳ್ಸೋದು ಬೆಳಗ್ಗೆನೆ. ಅವ್ರು ಏನು ಮಾಡಿದ್ರು ನನ್ನ ಮಗಳು ಅಳ್ತಾ ಕೂತ್ಕೊಂಡ್ಬಿಡುತ್ತೆ. ಇವಾಗ ಬೆಳಗ್ಗೆ ತಿಂಡಿ ಕಡುಬು, ಚಿಕನ್ ಸಾಂಬಾರ್ ಇದೆ, ಮಟನ್ ಸಾಂಬಾರ್ ಇದೆ, ಕಡುಬು ಆಗ್ತಾ ಇದೆ, ಬೋಟಿ ಇದೆ ಇನ್ನೂ. ನೋಡಿ, ನಾವು ಬೆಳಗ್ಗೆ ಎದ್ದೇಳೋದ್ರೊಳಗೆ ನಮ್ಮ ಚಂದು ಎದ್ದು ಕೌದಿ ಎಲ್ಲ ತೆಗೆದು ಜೋಡಿಸಿ ಕಸ ಗುಡಿಸಿ ಮನೆಯೆಲ್ಲ ಹೊರಿಸಿ ರೆಡಿ ಆಗಿದೆ. ನೋಡಿ, ಮಕ್ಕಳೆಲ್ಲ ಈಗ ತಿಂಡಿಗೆ ರೆಡಿ ಆಗಿದ್ದಾರೆ. ಅದೇ ನೆನ್ನೆ ಏನಿತ್ತು ಅದೇ ಸಾಂಬಾರಿಗೆನೆ ಕಡುಬು, ಬೋಟಿ, ಸೌತೆಕಾಯಿ, ಈರುಳ್ಳಿ ಎಲ್ಲ ಅದೇನೆ. ಚೆನ್ನಾಗಿರುತ್ತೆ. ನಾವು ಕಡುಬು ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ ಯಾವಾಗ್ಲೂ. ತುಂಬ ಜನ ಇದ್ದಾಗ ಕಡುಬು ಮಾಡಿದ್ರೇ ಈಸಿ ಅನಿಸುತ್ತೆ, ಫ್ರೀ ಅನಿಸ್ತದೆ. ಹಾಗಾಗಿ ಚೆನ್ನಾಗಿರುತ್ತೆ ಸಾಂಬಾರುಗಳು. ಚಿಕನ್ ಸಾಂಬಾರು, ಮಟನ್ ಚಾಪ್ಸು ಇಂಥದಕ್ಕೆಲ್ಲ ಕಡುಬೆ ಚಂದ ನಮಗೆ. ಈಗ ಊಟ ತಿಂಡಿ ತಿನ್ಕೊಂಡು ಹೊರಡ್ತಾ ಇದ್ವಿ ಎಲ್ಲರೂ. ಊಟ ಎಲ್ಲ ಸೂಪರ್ ಆಗಿತ್ತು, ಖುಷಿ ಆಯ್ತು. ಬಾಯ್ ಮಗನೆ, ಬಾಯ್. ನೋಡಿ, ಇದು ಮನೆ ಮುಂದೆ ಇತ್ತೀಚೆಗೆ ಮಾಡಿಸಿರೋದು. ರೀಸೆಂಟಾಗಿ ನಾನು ಹೋಮ್ ಟೂರ್ ಮಾಡಿದಾಗ ಅದು ಇರಲಿಲ್ಲ. ಈ ಮನೆ ಹೋಮ್ ಟೂರ್ ಕೂಡ ನಾನು ಮಾಡಿದ್ದೀನಿ. ಅದ್ರ ಲಿಂಕ್ ಕೂಡ ನಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ನೋಡಿ, ಇವಾಗ ಹೊರಟು ಎಲ್ಲ ಊಟ ಎಲ್ಲ ಹಬ್ಬ ಎಲ್ಲ ಮುಗಿಸ್ಕೊಂಡು ಇವಾಗ ಕೋಡಿಯಲ್ಲಿ ಹೋಗ್ತಾ ಇದೀವಿ. ನಮ್ಮ ಯಕ್ಷಿತ್ತದ ಸನ್ ಗ್ಲಾಸ್ ಇದೆ, ಹೆಂಗಿದೆ, ಡಿಫ್ರೆಂಟ್ ಆಗಿದೆ. ಸಿನಿಮಾಗೆ ಅಂತ ತಗೊಂಡೆ, ಈಗಲೇ ಹಾಕೊಂಡಿದ್ದೆ. ಚೆನ್ನಾಗಿದೆ, ಕೊಡೋ ಒಂಥರ ಡಿಫ್ರೆಂಟ್ ಆಗಿದೆ. ನೋಡಕ್ ದಪ್ಪಗಿದೆ, ಅಲ್ಲ ದೊಡ್ಡದಿದೆ, ಉದ್ದಕ್ಕೆ ನೋಡಕ್ ಚಿಕ್ಕದಾಗ ಕಾಣಿಸ್ತಿದೆ, ಒಂದು ಅಕ್ಕಿ ತರ. ಹಾಗೆ ನಾವು ಕೂಡ ಊರಿಗೆ ಬಂದು ಇಲ್ಲಿ ಜಮೀನ್ ಹತ್ರ ಅತ್ತೆ ಇದ್ರ, ಇಲ್ಲೇ 1 1/4 ಗಂಟೆ ಇಲ್ಲೇ ಜಮೀನ್ ಹತ್ರನೇ ಮಾತಾಡ್ಕೊಂಡು ಇವಾಗ ಅತ್ತೆನೂ ಕರ್ಕೊಂಡು ಈಗ ಮನೆ ಹತ್ರ ಹೋಗ್ತಾ ಇದ್ವಿ. ನಮ್ಮ ಅತ್ತೆ ಕೂಡ ಜೋರ್ ಮಾಡ್ತಾ ಇದ್ದಾರೆ, ನಾವು ಹೆಂಗಿರ್ತೀವಿ ಹಂಗಂಗೆ ನೀನು ವಿಡಿಯೋ ತಕೊಂಬೇಡ ಅಂತ ಹೇಳಿ ಬೈತಾ ಇದ್ದಾರೆ. ಹಾಗಾಗಿ ನಾನು ಇದು ನೋಡಿ, ನಮ್ಮ ಮನೆ ಹತ್ರ ಇರೋ ರಾಮದೇವ್ರು ಅಂತ ನಮ್ಮ ಮನೆಯವರು ಭಕ್ತರು ಇದ್ರದ್ದು. ಯಾವಾಗ್ಲೂ ಅಷ್ಟೇ ಇಲ್ಲಿಗೆ ಬಂದಾಗ ನಾನು ನಮ್ಮ ಮನೆಯವರೆಲ್ಲ ನಮಸ್ತೆ ಮಾಡ್ಕೊಂಡೇ ಹೋಗೋದು. ಹಾಗೆ ನಮ್ಮ ಯಶನ ಯಕ್ಷಿತು ಕೂಡ ಬಂದು ಇಲ್ಲಿ ತುಂಬ ದಿನ ಆಗಿತ್ತು. ಮುಂಚೆ ನಮ್ಮ ಮನೆಯವರು ಸಿಂಗಾಪುರದಲ್ಲಿದ್ದಾಗ ನಾನು ಇಲ್ಲಿ ಕರ್ಕೊಂಡು ನಮ್ಮ ಯಶನ ಯಕ್ಷಿತು ನಮ್ಮ ಪಪ್ಪನೇ ಜಾಸ್ತಿ ಇಲ್ಲಿಗೆ ಬರ್ತಾ ಇದ್ದಿದ್ದು. ಅವಾಗ ಬಂದಿದೆ. ಈಗ ನಮ್ಮ ಮನೆಯವರು ಈಗ ಬೆಂಗಳೂರಿಗೆ ಬಂದ್ಮೇಲೆ ಈಗ ನಾವುಗಳೇ ಬರ್ತಾ ಇದ್ವಲ್ಲ, ಈಗ ಅವ್ರುಗಳು ಕಡಿಮೆ ಆಗ್ಬಿಟ್ಟಿದ್ದಾರೆ. ನೋಡಿ, ಬಿಸಿಲಿಂದ ಒಳಗಡೆ ಬರ್ತಿದ್ದಾಗೇನೆ ಆ ಹಂಚಿನ ಮನೆಗಳಲ್ಲಿ ಹಂಚು ಮತ್ತೆ ಆ ಕೆಂಪು ಗಾರೆಗೆ ಎಷ್ಟು ತಂಪು ಅನ್ಸುತ್ತೆ ಗೊತ್ತಾ, ತಣ್ಣಗಾಗ್ತದೆ ಮಾತ್ರ. ಹಂಗೆ ನೆಲದಲ್ಲಿ ಒಂದು ದಿಂಬ ಹಾಕೋ ಮಲ್ಕೊಂಡ್ಬಿಡೋಣ ಅನ್ಸುತ್ತೆ. ಹಾಗೆ ಮನೆ ಮುಂದೆನೇ ಕೂಡ ಇಲ್ಲಿ ಇಬ್ರು ಮುಂದೆ ದೊಡ್ಡಪ್ಪವ್ರ ಮನೆ ಕೂಡ ಇದೆಯಲ್ಲ, ಹಾಗಾಗಿ ಇಲ್ಲಿಗೂ ಕೂಡ ಬಂದು ದೊಡ್ಡಮ್ಮವರೆಲ್ಲ ಹಬ್ಬ ಎಲ್ಲ ಮುಗಿಸ್ಕೊಂಡು ಫ್ರೀಯಾಗಿ ಕೂತಿದ್ದಾರೆ. ಯಾಕೆ ಹಬ್ಬಕ್ಕೆ ಬರಲಿಲ್ಲ ಏನು ಎತ್ತ ಅಂತ ಕೇಳ್ಕೊಂಡು ಹೇಳ್ತಾ ಇದ್ದೆ, ಯಾಕೆ ಏನಕ್ಕೆ ಬರಲಿಲ್ಲ ಅಂತ. ಇವ್ರ ಮನೇಲಿ ನೋಡಿ 2 ಮಕ್ಳಿದಾವಲ್ಲ, ನನ್ನ ಮಗಳಿಗೆ ಮಕ್ಕಳು ನೋಡಿ ಖುಷಿಯಾಗಿ ಹೋಗ್ಬಿಡ್ತು, ಜೊತೆಗೆ ಆಟಾಡೋಕ್ಕಾಯ್ತು ಅಂತ. ಹಾಗೆ ಮಕ್ಕಳೆಲ್ಲ ಆಟ ಆಡ್ಕೊಂಡ್ರು, ನಾವು ಕೂತ್ಕೊಂಡು ಎಲ್ಲ ಒಟ್ಟಿಗೆ ಸೇರ್ಕೊಂಡಿದ್ವಲ್ಲ, ಕೂತ್ಕೊಂಡು ತುಂಬ ಹೊತ್ತು ಮಾತಾಡ್ದು. ಯಾವಾಗಲೂ ನಾನು ಹೋದಾಗೆಲ್ಲ ದೊಡ್ಡಮ್ಮ ಹೇಳ್ತಾ ಇರ್ತಾರೆ, ನಿನ್ನ ಮಗಳು ಒಬ್ಬಳೇ ಪೂಜೆ ಹೊಂದ್ಕೊಳ್ಳೋದು, ಮಕ್ಳ ಜೊತೆ ಆಗಲಿ ನಮ್ಗಳ ಜೊತೆ ಆಗಲಿ ಇನ್ಯಾವ ಮಕ್ಳು ಬಂದರೂ ಹೊಂದ್ಕೊಳ್ಳಲ್ಲ, ಮಾತಾಡೋಕೆ ಹಿಂದೆ ಮುಂದೆ ನೋಡ್ತಾ ಇರ್ತೇವೆ. ನನ್ನ ಮಗಳು ಅಷ್ಟು ಮಾತಾಡುತ್ತೆ, ಎಲ್ಲರ ಜೊತೆ ಹುಳ್ಳಿ ಉರಿಯುತ್ತೆ, ನನ್ನಂಗೆನೆ ನಮ್ಮ ಮನೆಯವ್ರ ಹಂಗೇನೆ. ಹಾಗಾಗಿ ನಮ್ಮ ದೊಡ್ಡಮ್ಮ ಹೇಳ್ಕೊಂಡು ಖುಷಿ ಪಡ್ತಾ ಇದ್ರು. ಬರ್ತೀವಿ ದೊಡ್ಡಮ್ಮ, ಬರ್ತೀವಿ ಮಕ್ಳು ಬಾಯ್ ಮನೆ. ಹಾಂ,
ಹಾಗೆ ನಾವು ಮತ್ತೆ ಅಲ್ಲಿಂದ ನಾವು ಜಮೀನು ತಗೊಂಡಿದ್ದೀವಿ ಸ್ವಲ್ಪ ಅಲ್ಲೇ ಊರ ಪಕ್ಕನೇ, ಹಾಗಾಗಿ ಅಲ್ಲಿ ಬಂದಿದ್ದೀವಿ. ನಾನು ಕೂಡ ಬಂದಿಲ್ಲಿ ತುಂಬ ದಿನ ಆಗಿತ್ತು. ಮತ್ತು ಇದೆಲ್ಲ ಇರಲಿಲ್ಲ ಈ ಸ್ಕೂಲು ಎಲ್ಲ. ನಾನು ಇವಾಗ ನೋಡ್ತಾ ಇರೋದು ತುಂಬ ಡೆವಲಪ್ ಆಗಿದೆ. ಹಾಗೆ ಮಾತಾಡ್ಕೊಂಡು ಬರ್ತಾ ಇದ್ವಿ, ಎಷ್ಟು ದಿನ ಆಗಿದೆ, ಈಗ ಎಷ್ಟು ಚೇಂಜ್ ಆಗಿದೆ ಅಲ್ವಾ ಅಂತ. ನಮ್ಮನೆಯವ್ರು ಅವಾಗ ಬರ್ತಾ ಇರ್ತಾರೆ. ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಇಲ್ಲಿ ನಮ್ಮದು ತೋಟ. ಅವ್ರು ಹೋಗಿದ್ದಾರೆ, ನಾನು ಹೋಗಿಲ್ಲ, ಬಿಸಿಲು ಟೈಮ್ ಅಲ್ವಾ, ಹಾಗಾಗಿ ಬೇಡ ಅನ್ಕೊಂಡು ನಮ್ಮ ಎಷ್ಟು ಇಕ್ಷಿತು ನಮ್ಮ ಮನೆಯವರು ನನ್ನ ಬಿಟ್ಟೋದ್ರು ಬೇಡ ಅಂತ ಹೇಳಿ. ನನಗೂ ಈ ಬಿಸಿಲಲ್ಲಿ ಹೋಗೋಕೆ ಇಷ್ಟ ಇರಲಿಲ್ಲ, ಹಾಗಾಗಿ ಎಲ್ಲ ನೋಡ್ಕೊಂಡು ಸುತ್ತ ಹೊಡ್ಕೊಂಡು ಬರ್ತಿದಾರೆ. ಇದೆ ನಮ್ಮ ತೋಟ. ಹೋಗಿ 3 ಜನ ಚೆನ್ನಾಗಿ ನಗಾಡ್ಕೊಂಡೆ ಹೋದ್ರಪ್ಪ, ಬರೋದ್ರೊಳಗೆ ಜಗಳ ಮಾಡ್ಕೊ ಬರ್ತಾವ್ರಪ್ಪ. ಹೋಗಿ ಹಿಂಗ್ ಬಂದ್ರಿ ನೀವೇ 3 ಜನ. ಹಾಗೆ ನಾವು ಹೋಗಿದ್ದಿನ ಅವತ್ತು ತುಂಬಾನೇ ಬಿಸಿಲಿತ್ತು, ತುಂಬಾ ಶೆಕೆ ಆಗ್ತಿತ್ತು. ಹಾಗಾಗಿ ಏನಾದ್ರು ಕುಡಿಯೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಎಲ್ಲಾದ್ರೂ ಮಜ್ಜಿಗೆ ಕುಡಿಯೋಣ ಅಂತ ಹೇಳಿ ನಿಲ್ಸಿದ್ವಿ. ಇಲ್ಲಿ ನಮ್ಮ ಮನೆಯವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಆಶಾ ಅಂತ ಅವ್ರ ಫ್ರೆಂಡ್ ಒಬ್ರು ಇದಾರಂತೆ, ಅಂಗಡಿ ಇಟ್ಟಿದ್ದಾರೆ. ಇಲ್ಲೆಲ್ಲ ಮುಂಚೆ ಬರ್ತಾ ಇದ್ದು ನೋಡ್ತಾ ಇದ್ದು ಅಂತ. ಮತ್ತೆ ಬೆಂಗಳೂರಲ್ಲೂ ಕೂಡ ನನಗೆ ಅವರು ಸಿಗ್ತಾ ಇರ್ತಾರೆ, ಅವಾಗ ಫೋನ್ ಮಾಡ್ತಾ ಇರ್ತಾರೆ. ಆಶಕ್ಕ ಕೇಳ್ತಾ ಇರ್ತಾರೆ ಯಾವಾಗ್ಲೂ. ಹಾಗೆ ಬಾಗೇಶ್ವರದ ಹತ್ರ ನಮ್ದು ಜಮೀನು ಇರೋದು, ಅಲ್ಲೇ ದುದ್ದ ಪಕ್ಕನೆ ಅರಸೀಕೆರೆ ರೋಡಲ್ಲಿ. ಹಾಗೆ ಅಲ್ಲೆಲ್ಲ ನೋಡಿಕೊಂಡು ಮತ್ತೆ ಬಿಸಿಲು ಟೈಮ್ ಅಲ್ವಾ, ಹಾಗಾಗಿ ಅಲ್ಲೇ ಮಜ್ಜಿಗೆ ಕುಡ್ಕೊಂಡು ಮತ್ತೆ ನಾವು ಹಾಸನಿಗೆ ಬಂದು, ಹಾಸನಿಗೆ ಬರ್ತಿದ್ದಾಗನೆ ನೋಡಿ ರಾಯಲ್ ಅಪೋಲೋ ಹೊಸದಾಗಿರೋದು ಅನ್ಸುತ್ತೆ ಹಾಸನಲ್ಲಿ. ನಾವು ಈಗ ನೋಡ್ತಾ ಇರೋದು ತುಂಬಾ ಚೆನ್ನಾಗಿದೆ. ಎಲ್ಲ ಇಲ್ಲಿ ನಮ್ಮ ಸೈಟ್ಗಳ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಈಗ ಇಲ್ಲಿ ನೋಡ್ಕೊಂಡು ಮತ್ತೆ ಇನ್ನೊಂದಲ್ಲಿ ರಿಂಗ್ ರೋಡಲ್ಲಿ ಇದೆ, ಅಲ್ಲಿ ಹೋಗ್ತಾ ಇದೀವಿ. ಅಲ್ಲಿ ನೆಲ ಬಾಡಿಗೆ ಅಂತ ಹಾಕ್ಬೇಕು, ಯಾರು ಹಾಸನದವ್ರಿದ್ರೆ, ಯಾರು ಬಾಡಿಗೆ ತಗೊಳ್ಳೋರಿದ್ರೆ. ನೋಡಿ ನಮ್ಮ ಸೈಟಿಂದ ಕೆಳಗೇನೆ ಸ್ಕೂಲ್ ಹೆಂಗಿದೆ ಅವಾಗ ನೋಡ್ಕೊಂಡು ಹೋದ್ವಲ್ಲ ಹೋಗುವಾಗ, ಅದು ಫ್ರಂಟ್, ಇದು ಬ್ಯಾಕ್. ತುಂಬಾನೇ ಚೆನ್ನಾಗಿದೆ. ಈಗ ಸ್ಕೂಲಿಗೆ ರಜಾ ಟೈಮ್ ಅಲ್ವಾ ಗೊತ್ತಾಗ್ತಾ ಇಲ್ಲ, ಬಟ್ ಸಕ್ಕತ್ತಾಗಿದೆ ಮಾತ್ರ, ಖುಷಿ ಆಯ್ತು. ನೋಡಿ ಇದೆ ಫ್ರಂಟ್ ಸ್ಕೂಲ್. ಇದು ಇನ್ನೂ ಓಪನ್ ಆಗಿದೆಯೋ ಏನೋ ಗೊತ್ತಿಲ್ಲ. ಈಗ ಇಲ್ಲೇ ಕೆಳಗೋದ್ರೆ ಮತ್ತೆ ಇನ್ನೊಂದು ಸೈಟ್ ಹತ್ರ ಇದೆ. ಇದು ಈ ಸೈಟ್ ಚೆನ್ನಾಗಿದೆ, ಒಳ್ಳೆ ರಿಂಗ್ ರೋಡಲ್ಲಿ, ಮೇನ್ ರೋಡಲ್ಲಿ ಇದೆ. ಬನ್ನಿ ಹೋಗೋಣ. ಇಲ್ಲಿ ಕಮರ್ಷಿಯಲ್ ನೋಡಿ, ಇದು ನಮ್ಮ ಹಾಸನದ ರಿಂಗ್ ರೋಡ್ ಅಲ್ವಾ ರೀ? ಮೇನ್ ರಿಂಗ್ ರೋಡ್. ಹಿಂಗೆ ಕೆಳಗೋದ್ರೆ ಫುಲ್ ಹಿಂಗೆ ಸ್ಟ್ರೈಟ್ ಹೋದ್ರೆ ಬೇಲೂರು ರೋಡಿಗೆ ಹೋಗುತ್ತೆ. ನೋಡಿ ಇಲ್ಲಿ ದನ ಮೇಯಿಸ್ತಿದೀವಲ್ಲ, ಇದೆ ನಮ್ಮ ಸೈಟ್. ಇದು ಮುಂದೆನೆ ಬಾರ್ ಇದೆ ದೊಡ್ಡ. ನಾವು ಅಲ್ಲಿಂದ ಸೈಟ್ ಈಗ ಬಂದಿದ್ದೆ, ನಮ್ದು ಅಲ್ಲಿಂದ ಈಗ ಇಲ್ಲಿ ಬಂದಿದ್ದೀವಿ. ಬೇಲಿ ಹಾಕಿದ್ದು, ಬೇಲಿ ಹುಡುಕ್ಬೇಕು ಎಲ್ಲಿದೆ ಅಂತ. ಈಗ ನಮ್ದು ನಮ್ಮ ಲಕ್ಷ್ಮಿಯರ್ ನೋಡಿ ರಿಂಗ್ ರೋಡ್, ಎಕ್ಸಾಕ್ಟ್ ರಿಂಗ್ ರೋಡ್ ಅಲ್ಲಿ ಹಾಸನಲ್ಲಿ ಇಲ್ಲಿ ಬಾರ್ಸ್ ಅಂಡ್ ರೂಮ್ಸ್ ಅಂತ ಇದೆ. ಈ ಕಡೆ ಒಂದು ಪೋರ್ಕ್ ಲ್ಯಾಂಡ್ ಇದೆ, ನಮಗೆ ತುಂಬಾ ಪ್ರಿಯವಾದಂತ ಒಂದು ಪೋರ್ಕ್ ಲ್ಯಾಂಡ್. ಇದರ ಪಕ್ಕದಲ್ಲೇ ನಮ್ದು 30-50 ಸೈಟ್ ಇದೆ. ನಾವು ಇದನ್ನ ನೆಲ ಬಾಡಿಗೆ ಕೊಡಕ್ಕೆ ಯೋಚನೆ ಮಾಡ್ತಾ ಇದೀವಿ. ಹಾಸನದಲ್ಲಿ ಯಾರು ನೆಲ ಬಾಡಿಗೆಗೆ ಬರೋರಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ದು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಇಲ್ಲಿ ನೋಡಿ, ಇಲ್ಲೆಲ್ಲ ನೋಡಿದ್ರೆ ರಿಂಗ್ ರೋಡ್ ಫುಲ್ ಮೇನ್ ರೋಡಲ್ಲೇ ಇದೆ. ಅದೇ ಮೇನ್ ರೋಡ್. ಇದು ಕೂಡ ಕೆಲಸ ಮಾಡೋರ್ಗೂ ಕೂಡ ಈಸಿ ಆಗುತ್ತೆ. ಏನಾರ ಮೆಕ್ಯಾನಿಕ್ ಶಾಪ್ ಇಟ್ಕೊಳ್ಳೋರು ಅಂತವ್ರು ಕೆಲವ್ರು ಇರ್ತಾರೆ, ಹೋಟೆಲ್ ಮಾಡೋರು ಅಂತವ್ರು ಏನಾದ್ರು. ನೋಡಿ ಮೇನ್ ರೋಡಲ್ಲೇ ಇದೆ. ಹೀಗೆ ಒಳಗೋದ್ರೆ ಹಾಸನ, ಈ ಕಡೆ ಕೆಳಗೋದ್ರೆ ನಮ್ಮ ಊರ್ ಕಡೆಗೆ ಹೋಗೋ ಅಂತ ರೋಡು. ಓಕೆ, ಇವಾಗ ನೋಡ್ಕೊಂಡು ಹೋಗ್ತಾ ಇದೀವಿ. ನೋಡಿ ಇದೆ ಮೇನ್ ರೋಡು. ಫುಲ್ ಇಲ್ಲೂ ದೊಡ್ಡ ರೋಡ್ ಇದೆ ಇದು. ಮತ್ತೆ ನಮ್ಮನೆಯವ್ರಿಗೂ ಮತ್ತೆ ಯಕ್ಷಿತಿಗೆ ಸ್ವಲ್ಪ ಫಿಲ್ಮ್ ಕೆಲಸ ಇತ್ತು, ಹಾಗಾಗಿ ಅವರು ಇಬ್ರು ಬೇರೆ ಕಡೆ ಹೋದ್ರು. ನಾನು, ನಮ್ಮ ಯಶನ ಮತ್ತೆ ನನ್ನ ಮಗಳು ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ. ಇವನು ಅವಕಾಡೋ ತಗೊಂಡಿದ್ದಾನೆ, ನನ್ನ ಮಗಳು ಲಿಚ್ಚಿ ಹೇಳಿದೆ. ನಾವು ಮಲ್ನಾಡ್ ಕೆಫೆಗೆ ಬಂದಿದ್ದೀವಿ. ನಾನು ಲೆಮನ್ ಹೇಳ್ಬಿಟ್ಟಿದ್ದೀನಿ, ಅಂದರೆ ತುಂಬ ಬಾಯಾರಿಕೆ ಆಗಿತ್ತು, ಬೇಗ ಆಗುತ್ತೆ ಅಂತ ಹೇಳಿದ್ರಿ. ಇದೇ ಲೇಟ್ ಆಗಿಬಿಡ್ತು ಶರ್ಟ್. ಹಾಗೆ ನನಗೆ ಗೋಲ್ಡ್ ಶಾಪಲ್ಲಿ ಸ್ವಲ್ಪ ಕೆಲಸ ಇತ್ತು, ಹೋಗಿದ್ದೆ. ಬಟ್ ಸ್ವಲ್ಪ ಲೇಟ್ ಆಗಿರೋದ್ರಿಂದ ನನಗೆ ಟೈಮ್ ಇರಲಿಲ್ಲ, ಹಾಗಾಗಿ ಸುಮ್ಮನೆ ಜಸ್ಟ್ ಹಾಗೆ ನೋಡ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಯಾವಾಗಲಾದರೂ ಫ್ರೀ ಇದ್ದಾಗ ಬರಬೇಕು. ಯಾವುದೋ ಹಬ್ಬ ಕಣೋ. ಹಾಗೆ ನಂದು ಚಿಕ್ಕ ಪುಟ್ಟ ಕೆಲಸ ಏನಿತ್ತು ಅದೆಲ್ಲ ನಾವು ಮುಗಿಸ್ಕೊಂಡು ಇಲ್ಲಿಗೆ ಬಂದು, ನಮ್ಮ ಮನೆಯವರು, ಅವರು ಮತ್ತೆ ಕ್ಷಿತಾ ಅವರೆಲ್ಲ ಅವ್ರ ಕೆಲಸ ಮುಗಿಸ್ಕೊಂಡು ಇಲ್ಲಿ ಮಧ್ಯಾಹ್ನ ಊಟ ಮಾಡಿರಲಿಲ್ಲಲ್ಲ, ಹಾಗಾಗಿ ಸಂಜೆ ಏನಾರು ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದಿದ್ರು. ಹಾಗೆ ನಮ್ಮ ಪಪ್ಪನೂ ಕೂಡ ಅವ್ರ ಅಕ್ಕನ ಮನೆ ಹಬ್ಬ ಎಲ್ಲ ಮುಗಿಸ್ಕೊಂಡು ಬಂದರು. ಇಲ್ಲಿ ಗೋಬಿ ಚೆನ್ನಾಗಿರುತ್ತೆ, ಬಟ್ ಇದು ನಂದು ಹೊಟ್ಟೆ ಎಲ್ಲ ಫಿಲ್ ಆಗಿ ಹೋಗ್ಬಿಟ್ಟಿತ್ತು. ಹಾಗಾಗಿ ಆದರೂ ಕೂಡ ಮಶ್ರೂಮ್ ಬಿರಿಯಾನಿ ಅವ್ರು ತಿಂದ್ರಂತೆ, ಹಾಗಾಗಿ ತುಂಬ ಚೆನ್ನಾಗಿತ್ತು, ತಗೋ ಅಂದರು. ಹಾಗಾಗಿ ಮತ್ತೆ ನಾನು ಕೂಡ ತಿಂದಿದ್ದಾಯಿತು. ಅಲ್ಲಿಂದ ಹಾಸನ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಊರಿಗೆ ಬಂದು ಇನ್ನು ನನ್ನ ಎಡಿಟ್ ಸ್ಟಾರ್ಟ್. ನೋಡಿ ಸಂಜೆ ಆಗ್ತಿದ್ದಾಗೇ ಎಲ್ಲರೂ ಇಲ್ಲಿ ಸ್ಕೂಲ್ ಮನೆ ಹತ್ರ ಕೂತ್ಕೊಂಡು ಮಾತಾಡ್ತಾ ಕೂತ್ಕೊಳ್ತಾರೆ. ಇದು ನಮ್ಮ ಹರಳಿ ಮರ, ಬಾವಿ, ಸೇದಾ ಬಾವಿ, ಇಲ್ಲಿ ಗಣಪತಿ ಬಿಡ ಅಂತ ಕೆರೆ, ಸೇದಾ ಬಾವಿ ಇವೆಲ್ಲ ಸಂಜೆ ಟೈಮ್ ಚೆಂದ ನೋಡೋಕೆ, ಕಾಲ ಕಳೆಯೋಕ್ಕೆ. ಆ್ಯಕ್ಚುಲಿ ನಮ್ಮ ಬಿಂದಮ್ಮಜ್ಜಿಗೆ ಇನ್ನೂ ನಾನು ಬಂದಿರೋದು ಗೊತ್ತಿಲ್ಲ. ನಾನು ಬಂದು 2 ಡೇಸ್ ಆಯಿತು, ನಮ್ಮ ಅಜ್ಜಿಗೆ ಇನ್ನೂ ಗೊತ್ತಿಲ್ಲ. ನಾಳೆ ನಾಡಿದ್ರೆ ನಾನೇ ಹೋಗಿ ಮಾತಾಡ್ಸ್ಕೊಂಡು ಬಿಟ್ಟು ಬರಬೇಕು ಅಂತೂ. ನಮ್ಮನೆ ಅಲ್ಲಿ ಭುವನವರು ಇಲ್ಲೇ ಕೂತಿದ್ದಾಳೆ. ಮೊನ್ನೆ ಬಂದಿದೆ. ಹಾ ಚೆನ್ನಾಗಿದ್ದೀವಿ.
ನಿಮ್ಮ ಚಿಕ್ಕಮ್ಮ ನೋಡಿ ಪಾಪ ನೆನ್ನೆ ಅಳ್ತಾ ಇತ್ತು, ಬಿಟ್ಟು ಹೋಗ್ತೀರಾ ಅಂತ. ಇವರೆಲ್ಲ ಪಾಪ ನಾಳೆ ಬೆಳಗ್ಗೆ ಹೋಗ್ತಾರೆ, ಮತ್ತು ಹಾಸನ ನಮ್ಮ ಡ್ಯಾಡಿ ಹೋಗಿ ಬಿಟ್ಬಿಟ್ಟು ಬರ್ಬೇಕು. ನೋಡಿ ನಮ್ಮ ಚಿಕ್ಕವ್ವ ಊಟ ಮಾಡ್ತಾ ಇದೆ. ನಾವೆಲ್ಲ ಇವತ್ತು ಬೆಳಗ್ಗೆ ನೆನ್ನೆ ರಾತ್ರಿ ಎಲ್ಲ ನಾನ್ ವೆಜ್ ತಿನ್ಕೊಬಿಟ್ಟು ಬಂದ್ವಲ್ಲ. ಸೊ ಪಾಪ ಮಕ್ಳು ಇಲ್ಲೇ ಇದ್ರಲ್ಲ, ಹಾಗಾಗಿ ಬರುವಾಗ ಚಿಕನ್ ತಗೊಬಂದು ಮಧ್ಯಾಹ್ನನೇ ನಮ್ಮ ಚಿಕ್ಕವ್ವ ಅವರು ಗೀ ರೈಸ್ ಮಾಡಿಸ್ಕೊಂಡು ಮತ್ತೆ ಇನ್ನೇನು ಚಿಕ್ಕವ್ವ ಶಾವಿಗೆ ಮಾಡಿಸ್ಕೊಂಡು ರೆಡಿ ಆಗಿದ್ರು ಸಾಂಬಾರು ಮಾಡೋಕ್ಕೆ. ಚಿಲ್ಲಿ ಮಾಡಿಸ್ಕೊಂಡು ತಿಂದಿದ್ದಾರೆ. ಇವಾಗ ಶಾವಿಗೆ ಮಾತ್ರ ಫೈನ್ ಆಗಿ ಬಂದಿದ್ದಾವೆ ಮಾತ್ರ. ನಮ್ಮ ಪಪ್ಪ ಹಂಗೇನೆ, ಪಪ್ಪ ನಾನ್ ವೆಜ್ ಹೊರಗಡೆ ತಿಂದು ಬಂದ್ರು ಮನೇಲಿ ಮಕ್ಳಿಗೆ ಇಷ್ಟ ಅಂತ ಹೇಳ್ಬಿಟ್ಟು ತಗೊಬಿಟ್ಟು ಬರ್ತಾರೆ. ಯಾವಾಗ್ಲೂ ಅಷ್ಟೇ, ಮಕ್ಳಿಗೂ ಅಷ್ಟೇ, ನಮಗೂ ಹಂಗೆ ಮಾಡೋರು ನಮ್ಮ ಡ್ಯಾಡಿ. ಇಲ್ಲಿ ನೋಡಿ ನಮ್ಮಮ್ಮ ಶಾವಿಗೆಗೆ ಅಂತ ಮಾಡಿರೋ ಚಿಕನ್ ಸಾಂಬಾರು ಸಖತ್ತಾಗಿದೆ ಮಾತ್ರ ಸಾಂಬಾರು ಕೂಡ. ಹಾಗೆ ನಮ್ಮಮ್ಮ ಮಾಡೋ ಮೊಟ್ಟೆ ಚಿಲ್ಲಿ ಇದು. ನಾನು ನನ್ನ ಮಗಳಿಗೆ ಊಟ ಮಾಡಿಸ್ತಿದ್ದೆ. ಈಗ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಚಿಕ್ಕ ಊಟಕ್ಕೆ ಕೂತ್ಕೊಂತಲ್ಲ, ಹಾಗಾಗಿ ನಾವು ಊಟಕ್ಕೆ ಕೂತ್ಕೊಂಡು. ನೋಡಿ ನಮ್ಮ ಚಿಕ್ಕವರು ಊರಿಗೆ ಹೊರಟಿದ್ದಾರೆ. ಪಾಪ ಅವಕ್ಕೆ ಇವತ್ತು ಸ್ಕೂಲ್ ಸ್ಟಾರ್ಟು, ಬಟ್ ಇನ್ನು ನಾಳೆ ನಡಿ ಶುಕ್ರವಾರ ಬರ್ತಾರೆ ಅಕ್ಕ ಮಕ್ಕಳು ಎಲ್ಲರೂ. ಅಂದರೂ ಹೊರಡ್ತಾ ಇದ್ದಾರೆ. ವಾಮಿಟ್ ಬಾಕ್ಸ್ ತಗೊಂಡು ನಡಿದ್ರು ಅವ್ರದ್ದು. ಬಾಯ್ ಚಿಕ್ಕವ. ಓಹೋ ಅಂಗನವಾಡಿ ಮುಗಿಸ್ಕೊಂಡು ಬಾಟ್ಲಿ ಬಿಟ್ಬಿಟ್ಟು ಬಂದಿದ್ದಾರೆ ಇಬ್ರು. ಬೆಳಗ್ಗೆನೆ ನಮ್ಮ ಚುಪ್ಪಿ ಮತ್ತು ನಮ್ಮ ಚಿಕ್ಕವ ಇಬ್ಬರು ಕೂಡ ಅವರು ಸ್ಕೂಲ್ ಸ್ಟಾರ್ಟ್ ಆಯ್ತು, ಅವ್ರು ಹೋದ್ರು. ಯಾಕಂದರೆ ನಾನು ಮುಂಚೆನೇ ಹೇಳಿದ ಹಾಗೆ ನನ್ನ ಮಗಳಿಗೆ ಅವರಿಗೆಲ್ಲ ಎಕ್ಸಾಮ್ಸ್ ಎಲ್ಲ ಮುಗಿದು ಅವರಿಗೆ ರಜೆ ಸಿಕ್ಕಿ ಇನ್ನೊಂದು 4 ದಿನ ಇದೆ ಅನ್ನಂಗೆ ನನ್ನ ಮಗಳಿಗೆ ಆವಾಗ ರಜೆ ಸಿಕ್ಕಿದ್ದು. ಸೊ ಹಾಗಾಗಿ ಅವ್ರಿಗೆ ಮುಂಚೆನೇ 15 ದಿನ ರಜೆ ಮುಗಿದೋಯ್ತು. ನನ್ನ ಮಗಳಿಗೆ ಈಗ ರಜೆ ಸ್ಟಾರ್ಟ್ ಆಗಿದೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.